ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಂಡೇ. ಸೊ ಸಂಡೇ ಸ್ಪೆಷಲ್ಗೆ ನಮ್ಮ ಮನೆಯವರು ಇವತ್ತು ತಲೆಕಾಲು ಮಾಂಸ ತೊಗೊಂಬಂದಿದ್ದಾರೆ. ಅಂದರೆ ತುಂಬ ದಿನ ಆಗಿತ್ತು. ತುಂಬ ದಿನ ಅಂದರೆ ತುಂಬ ಮಂತೆ ಆಗೋಗಿತ್ತು ಮಾಡಿ. ಸೊ ಇವತ್ತು ತೊಗೊಂಬಂದಿದ್ದಾರೆ. ನೋಡಿ, ನಮ್ಮ ಮನೆಯವರು ಎಲ್ಲ ಕ್ಲೀನ್ ಮಾಡೋದು ಅಂದರೆ ತೊಗೊಂಬಂದೆಲ್ಲ ವಾಶ್ ಮಾಡ್ತಾ ಇದ್ದಾರೆ. ಇದಾದಮೇಲೆ ಮಸಾಲೆಗೆ ರೆಡಿ ಮಾಡ್ಕೋತೀನಿ. ಮಸಾಲೆಗೆ ಏನೇನು ಹಾಕೋದು ಅಂತ ತೋರಿಸ್ತೀನಿ ನೋಡಿ. ತಲೆ ಮತ್ತು ಕಾಲು. ಮಟನ್ ವಾಶ್ ಮಾಡಿದ್ದಾಯಿತು. ಮಸಾಲೆಗೆ ಏನೇನು ಅಂತ ನೋಡ್ಕೊಳ್ಳೋಣ. ಅಂದರೆ ನನಗೆ ತಲೆಕಾಲು ಮಾಂಸ ಸಾಂಬಾರು ಮಾಡೋಕ್ಕಷ್ಟು ಬರಲ್ಲ. ನಮ್ಮ ಅತ್ತೆ ಹೇಳ್ಕೊಟ್ಟಿದ್ರು ಹೇಗೆ ಅಂತ. ಸೊ ಅದೇ ಥರ ಮಾಡ್ತೀನಿ. ನಮ್ಮ ಅತ್ತೆ ಹೆಂಗೆ ಹೇಳ್ಕೊಟ್ಟಿದ್ರು ಆ ಥರ. ಇದು ವಾಶ್ ಆಯ್ತಾ ರೀ? ವಾಶ್ ಆಯ್ತಾ? ನೋಡಿ, ಇದು ಬ್ರೈನು. ಇದರಲ್ಲೂ ಕೂಡ ಒಂದು ಸ್ವಲ್ಪ ಗ್ರೇವಿ ಥರ ಮಾಡ್ಬೋದು. ಮಾಡಿ ತೋರಿಸ್ತೀನಿ. ಇದನ್ನು 10 ನಿಮಿಷ ಬೇಯಕ್ಕಿಡೋಣ. ಅಂದರೆ ಇದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಕು ರೀ, ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಬೇಯಕ್ಕಿಡೋಣ. ಮಸಾಲೆಗೆ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ಬೇಯ್ತಾ ಇರಲಿ. ವಾಶ್ ಮಾಡಿರೋ ಮಟನ್ನ ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಸಾಕು ಇಷ್ಟು ಎಣ್ಣೆ, ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಚಿಟಿಕೆಗಿಂತ ಜಾಸ್ತಿ ಪುದೀನ ಹಾಕ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ಹಾಕ್ಕೊಳ್ಳಿ. ತಲೆಕಾಲು ಸಾಂಬಾರು ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ನಮ್ಮ ಅತ್ತೆ ಹೇಳ್ತಾರೆ. ನಮ್ಮ ಹಸ್ಬೆಂಡ್ಗೂ ಕೂಡ ತುಂಬ ಇಷ್ಟ ಅದು. ಸೊ ಇವತ್ತು ತಗೊಂಬಂದಿರೋದ್ರಿಂದ ಮಾಡ್ತಾಯಿದ್ದೀವಿ. ಇದು ಅಂದರೆ ಸ್ವಲ್ಪ ಎಣ್ಣೆಲಿ ತುಂಬ ಫ್ರೈ ಆಗಬೇಕು. ಅಂದರೆ ಯಾವ ಥರ ಅಂದರೆ ಫುಲ್ಲು ಎಣ್ಣೆ ಜಿಡ್ಡು ಬಿಡಬೇಕು. ಇದು ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ. ಮಸಾಲೆ ರೆಡಿ ಮಾಡೋದಕ್ಕಿಂತ ಮುಂಚೆ ಈ ಥರ ಕುಕ್ಕರ್ಗೆ ಹಾಕಿ ಇಟ್ಬಿಟ್ರೆ ನಾವು ಮಸಾಲೆ ರೆಡಿ ಮಾಡ್ಕೊತೀವಲ್ಲ ಅಷ್ಟರಲ್ಲಿ ಇದು ತುಂಬ ಫ್ರೈ ಆಗಿ ಎಣ್ಣೆ ಜಿಡ್ಡು ಥರ ಬಿಟ್ಕೊಬಿಟ್ಟಿರುತ್ತೆ. ಆವಾಗ ನಾವು ಮಸಾಲೆ ಹಾಕೋಕ್ಕೆ ಸರಿ ಹೋಗುತ್ತೆ. ಇದು ಬೆಂದಿದ್ದಾಗಿದೆ. ಇಳಿಸಿ ಇಟ್ಬಿಡೋಣ. ಅಂದರೆ ಸಾಂಬಾರಿಗೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಏನೇನು ಹಾಕೋದು ಅಂತ ಹೇಳ್ತೀನಿ. ಇದು ಅಡುಗೆ ಮನೆ ಸ್ವಲ್ಪ ಚಿಕ್ಕದು, ಹಂಗಾಗ್ಬಿಟ್ಟು ಇಲ್ಲಿ ಅಷ್ಟು ಸ್ಪೇಸ್ ಇಲ್ಲ. ಅದರಲ್ಲಿ ಮಾಡ್ತೀನಿ ನೋಡಿ. ಇದು ಈರುಳ್ಳಿ ಅಂದರೆ ಒಂದು 4 ಗೆಡ್ಡೆ ಬರುತ್ತಲ್ಲ ಆ ಈರುಳ್ಳಿ, ಅದನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ. ಪುದೀನ ಅಂದರೆ ಒಂದು ಕಡ್ಡಿ ಥರ ಬರುತ್ತಲ್ಲ ಅದರಲ್ಲಿ ಒಂದು 4 ಕಡ್ಡಿ ತೊಗೊಂಡಿದ್ದೀನಿ. ಇದು ಒಂದು 6ರಿಂದ 7 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಶುಂಠಿ 1 ಗೆಡ್ಡೆ, ತೆಂಗಿನಕಾಯಿ, ಒಂದು ಕಟ್ಟಲ್ಲಿ ಕಾಲಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಡಲೆ ಮಿಕ್ಸ್ ಆಗಿಬಿಟ್ಟಿದೆ. ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನಷ್ಟು ಮೆಣಸು, ಒಂದು ಅರ್ಧ ಸ್ಪೂನದ್ದು ಅಷ್ಟು ಗರಂ ಮಸಾಲೆ ಪೌಡ್ರು, ಒಂದು ಇದಷ್ಟು ಚಿಕ್ಕೆಷ್ಟು ಚಕ್ಕೆ, 2 ಏಲಕ್ಕಿ, ಮತ್ತು 1 ಸ್ಪೂನಷ್ಟು ಅದು ಹಿಂಗೆ ಮಿಕ್ಸ್ ಆಗಿಬಿಟ್ಟಿದೆ, ಸಾರಿ. ಅದು 1 ಸ್ಪೂನು, 1.5 ಸ್ಪೂನಷ್ಟು ಉರಿಗಡಲೆ, ಅರ್ಧ ಸ್ಪೂನಷ್ಟು ಗಸಗಸೆ, 1/4 ಸ್ಪೂನಷ್ಟು ಜೀರಿಗೆ, ಮತ್ತು ಇದು ಸೋಂಪು ಅಂತಾರಲ್ಲ ಅದು ಒಂದು ಅರ್ಧ ಸ್ಪೂನು, ಮತ್ತು 6ರಿಂದ 5 ಲವಂಗ, ಇಷ್ಟು ತೊಗೊಂಡಿದ್ದೀನಿ. ಇವಾಗ ಇದನ್ನು ಎಣ್ಣೆಲಿ ಸ್ವಲ್ಪ ಹುರ್ಕೋಬೇಕು. ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಸಾಕು. ಹಾಕ್ಬಿಡೋಣ. ಇಷ್ಟು ಇದಕ್ಕೆ ಹಾಕ್ಬಿಡೋಣ. ಈ ಥರ ಕಾದೋಗ್ಬಿಟ್ಟಿದೆ. ಈ ಥರ ಸ್ವಲ್ಪ ಎಣ್ಣೆಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಚೆನ್ನಾಗಿ ಹುರ್ಕೋಬೇಕು ಇದು. ಹಾಗೆ ಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಶುಂಠಿ,
ಜೊತೆಗೆ 2 ಗೆಡ್ಡೆ ಬೆಳ್ಳುಳ್ಳಿ ಹಾಕಬೇಕು. ಅದನ್ನು ವಿಡಿಯೋದಲ್ಲಿ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಹೇಳೋದು. ಈರುಳ್ಳಿ, ಟೊಮೊಟೊ ಹಾಕ್ಕೋಬೇಕು. ಟೊಮೊಟೊ ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ. ಮತ್ತು ತೆಂಗಿನಕಾಯಿಯೂ ಅಷ್ಟೇ, ಅರ್ಧ ಹೋಳೆ ಸಾಕು. ಜಾಸ್ತಿ ಹಾಕಿದ್ರೆ ಒಂಥರ ಸಾಂಬಾರು ಟೇಸ್ಟ್ ಇರಲ್ಲ. ಇದನ್ನು ಚೆನ್ನಾಗಿ ಎಣ್ಣೆಲಿ ಈ ಥರ ಹುರ್ಕೊಬಿಡಿ ಚೆನ್ನಾಗೆ. ಅಂದರೆ ಈರುಳ್ಳಿ ನೀರು ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಡ್ರೈ ಆಗಬೇಕು. ಮತ್ತು ಅದಕ್ಕೆ 3 ಸ್ಪೂನ್ ಧನಿಯಾ ಪುಡಿ, 1.5 ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ. ಯಾಕೆಂದರೆ ಮೆಣಸುಕಾಳು ಮತ್ತು ನಾವು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಾಕಿದ್ದೀವಲ್ವ ಇಲ್ಲಿ, ಹಂಗಾಗ್ಬಿಟ್ಟು ಖಾರ ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. ಫುಲ್ಲು ಡ್ರೈ ಆಗಿ ಹೋಗಿದೆ. ಇವಾಗ ಮಸಾಲೆ ಅದು ಒಗ್ಗರಣೆಗೆ ಹಾಕೊಂಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ. ಆಡಿಸ್ತಾ ಇರಿ, ಇಲ್ಲಾಂದರೆ ತಲೆ ಹಿಡ್ಕೊಂಡ್ಬಿಡುತ್ತೆ. ಇನ್ನೊಂದು ಏನಪ್ಪ ಅಂದರೆ ಈ ತಲೆಕಾಲು ಮಾಂಸದ ಸಾಂಬಾರು ಮಾಡೋದು ನನಗೆ ತುಂಬ ಕಷ್ಟ ಅನಿಸುತ್ತೆ. ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಅರ್ಧ ಹೋಳು ತೆಂಗಿನಕಾಯಿ ಅಲ್ವಾ ಇದು ಹಾಕ್ಬಿಟ್ಟು ಎಲ್ಲ ಹಾಕಿದ್ದಾಯಿತು. ಚೆನ್ನಾಗಿ ಮಿಕ್ಸ್ ಮಾಡಿ. ತೆಂಗಿನಕಾಯಿ ಸ್ವಲ್ಪ ಲಾಸ್ಟಿಗೆ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ. ಚೆನ್ನಾಗಿ ಮಿಕ್ಸ್ ಆಗಲಿ. ಇದಾದಮೇಲೆ ಲಾಸ್ಟಿಗೆ ಇದ್ರ ಜೊತೆಗೇ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಹೇಳಿದ್ನಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು ನೀವು ಮಿಕ್ಸಿ ಆಡಿಸ್ಕೊಂಬಿಡಿ. ಅಂದರೆ ಸ್ವಲ್ಪ ನುಣ್ಣಗೆ ಮಿಕ್ಸಿ ಹಾಕ್ಕೊಳ್ಳಿ. ಎಲ್ಲ ಹಸಿ ಸ್ಮೆಲ್ ಹೋದರೆ ಸಾಂಬಾರು ತುಂಬ. ಖಾರದ ಪುಡಿ ಎಲ್ಲ ಹಾಕಿದ್ದಾಯಿತು. ಇದು ಸ್ವಲ್ಪ ತಣ್ಣಗಾಗ್ಬಿಡ್ಲಿ. ಸ್ಟವ್ ಆಫ್ ಮಾಡಿಬಿಡ್ತೀನಿ ಇವಾಗ. ಆ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಆ ಬಿಸಿಗೇ ಇದಾಗ್ಬಿಡುತ್ತೆ ಸಾಕು. ಇವಾಗ ಸ್ಟವ್ ಆಫ್ ಮಾಡಿ ನೋಡಿ. ಇದು ಈ ಥರ ಡ್ರೈ ಆಗಿರಬೇಕು. ಡ್ರೈ ಆಗಿದೆ ತುಂಬ. ಇವಾಗ ಮಸಾಲೆ ಹಾಕೋಣ. ಮಸಾಲೆ ಹಾಕ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನಾವೆಲ್ಲ ಹುರಿದೇ ಹಾಕಿರೋದ್ರಿಂದ ನಾವೇನು ಜಾಸ್ತಿ ಹೊತ್ತೇನು ಮಸಾಲೆನ ಚೆನ್ನಾಗಿ ಫ್ರೈ ಮಾಡೋದು ಅಂತ ಏನಿಲ್ಲ. ಇವಾಗ ಇದಕ್ಕೆ ನೀರು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚೋಣ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕುಕ್ಕರ್ ಮುಚ್ಚಬೇಕಾದ್ರೆ 1-2 ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಏಕೆಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ನೀರು ಈ ಥರ ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ. ಸಾಲ್ಟ್ ಅಂದರೆ ನಾವು ಸ್ಟಾರ್ಟಿಂಗಲ್ಲಿ ಹಾಕಿದ್ದಲ್ವಾ, ಮಸಾಲೆ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಕೂಡ ಕಡಿಮೆ ಆಗಿರುತ್ತೆ. ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇಷ್ಟ ಆಯ್ತು. ಇವಾಗ ಕುಕ್ಕರ್ ಮುಚ್ಚಿಬಿಟ್ಟು ಇದನ್ನು 6 ವಿಸಲ್ಲು ಕೂಗಿಸ್ಕೊಳ್ಳೋಣ. ನೀರೆಲ್ಲ ಚೆಲ್ಬಿಡೋಣ. ಇದು ಬೆಂದಿದ್ದಾಗಿದೆ. ಆದಮೇಲೆ ಪ್ಲೇಟಿಗೆ ತಗೊಂಡು ಇದನ್ನು ಚಿಕ್ಕದಾಗಿ ಹಿಂಗೆ ಕಟ್ ಮಾಡ್ಕೊಳ್ಳಿ. ಹಿಂಗೆ ಚಾಕುನಲ್ಲಿ ಹಿಂಗೆ ಕಟ್ ಮಾಡಿದ ತಕ್ಷಣವೇ ಅದು ಬೆಂದ್ಬಿಟ್ಟಿರುತ್ತಲ್ಲ, ಈಸಿಯಾಗಿ ಕಟ್ ಆಗಿಬಿಡುತ್ತೆ. ಇಷ್ಟು ಮಾಡ್ಕೊಂಬಿಡಿ. ಇಷ್ಟು ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು ಬಾಣಲಿ ಇಟ್ಟು ಫ್ರೈಗೆ 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, 2 ಮೆಣಸಿನ್ಕಾಯಿ, ಒಂದು ಅರ್ಧ ಟೀ ಸ್ಪೂನತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಎಣ್ಣೆ ಹಾಕ್ಕೊಳ್ಳಿ. ಸ್ಪೂನ್ ಎಣ್ಣೆ, ಈರುಳ್ಳಿ ಬಿಡಿ. ಹಾಕೋಬಿಟ್ಟು ಸ್ವಲ್ಪ ಅದು ರೆಡ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನಲ್ಲ ಅದನ್ನು ಹಾಕೋಬಿಡಿ. ಹಂಗೆ ಈ ಥರ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅಂದರೂ ಮಕ್ಕಳಿಗೂ ಕೊಡ್ಬೋದು ನೀವು. ತುಂಬ ಚೆನ್ನಾಗಿರುತ್ತೆ. ಪುದೀನ ಹಾಕ್ಕೊಳ್ಳಿ. ಕೆಂಪಾಗಬೇಕು ಈರುಳ್ಳಿ. ಇದಾದಮೇಲೆ 1 ಚಿಟಿಕೆ ಅಷ್ಟು, ಅದರಲ್ಲೇ ಅರಿಶಿನ ಇರುತ್ತೆ, ಅಂದರೂ ಸ್ವಲ್ಪ ಇದಕ್ಕೆ ಹಾಕ್ಕೊಳ್ಳಿ. ಅದರಲ್ಲಿ ಉಪ್ಪಿರುತ್ತೆ, ಇದಕ್ಕೆ ಸ್ವಲ್ಪ ಹಾಕ್ಕೊಳ್ಳಿ. ಈರುಳ್ಳಿ ಸಾಲ್ಟ್ ಹಾಕ್ಬಿಟ್ಟು ಇದನ್ನು ಇದಕ್ಕೆ ಹಾಕ್ಬಿಡಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸೊಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ಬೇಯೋವರೆಗೂ ಇದು ಮಾಡ್ಕೊಳ್ಳಿ. ಆಲ್ರೆಡಿ ಬೆಂದಿರುತ್ತೆ ಅದು. ಸ್ವಲ್ಪ ಹೊತ್ತು ಇದಾದರೆ ಸಾಕು. ಆಮೇಲೆ ತಗೊಂಡು ಈ ಥರ ತಿನ್ನೋದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಆದರೆ ಗರಂ ಮಸಾಲ ಹಾಕ್ಕೋಬೋದು, ನಾನೇನು ಆ್ಯಡ್ ಮಾಡಲ್ಲ. ಸಾಕು ಇಷ್ಟೇ. ತುಂಬ ಚೆನ್ನಾಗಿರುತ್ತೆ. ಆದರೆ ಒಂದ್ಸತಿ ಟ್ರೈ ಮಾಡಿ ಬೇಕಿದ್ರೆ.
ಹಿಂಗೆ ಸುತ್ತ ನೊರೆ ಬಿಡುತ್ತಲ್ಲ, ಅದು ಸ್ವಲ್ಪ ಹೋಗಬೇಕು. ಅದು ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ಇದು ರೆಡಿ ಆಯಿತು. ಇದಿಷ್ಟೇ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಜಸ್ಟ್ ಟ್ರೈ ಮಾಡಿ. ಏನಿಲ್ಲ, ಸಿಂಪಲ್ಲು. ನಾನು ಬೇಕಾದರೆ ಇದನ್ನು ಇನ್ನೊಂದ್ಸತಿ ಸಪ್ರೇಟಾಗಿ ಕಟ್ಟಿ ತೋರಿಸ್ತೀನಿ. ಸಾಂಬಾರು ರೆಡಿ ಆಗಿದೆ. ಅದ್ರ ಜೊತೆಗೆ ಮುದ್ದೆ ಮಾಡ್ತಾಯಿದ್ದೆ. ಮುದ್ದೆನೂ ಆಯಿತು. ಮುದ್ದೆ ಕಟ್ಟಿದ್ರೆ ಮುಗೀತು. ಸಾಂಬಾರು ಹೇಗಾಗಿದೆ ಅಂತ ತೋರಿಸ್ತೀನಿ. ಮುದ್ದೆ ರೆಡಿ ಆಗಿದ್ದಾಯಿತು. ಹೇಗಾಗಿದೆ ಅಂತ ನೋಡೋಣ. ಕುಕ್ಕರ್ ಕ್ಲೋಸ್ ಓಪನ್ ಮಾಡ್ತಾ ಇದ್ದೀನಿ. ಸಾಂಬಾರು ಆಗಿದೆ. ಒಳ್ಳೆ ಸ್ಮೆಲ್, ಘಮ ಘಮ ಅಂತ ಇದೆ. ಸಾಂಬಾರು ನೋಡಿ ಈ ಥರ ಚೆನ್ನಾಗಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ. ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ನೋಡಿ ಚೆನ್ನಾಗಿದೆ. ಏನು ಏನಕ್ಕೆ ಬೇಡಮ್ಮ, ಅಲ್ಲಿ ಊಟಕ್ಕೆ ಬಡಿಸ್ತೀನಿ ನಡಿ. ನೋಡಿ ಫ್ರೆಂಡ್ಸ್, ಹಾಗೆ ನೀವು ಊಟ ಮಾಡ್ಕೊಳ್ಳಿ. ಚೆನ್ನಾಗಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ. ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ. ಸೊ ಇವತ್ತು ಅವ್ರ ಅಮ್ಮ ಮಾಡ್ದಾಗೇ ಮಾಡಿಕೊಟ್ಟಿದ್ದೀನಿ. ಅವ್ರು ಊಟ ಮಾಡಿ ಹೇಳಿ ಟೇಸ್ಟ್ ಹೇಗಿದೆ ಅಂತ. ಫಿನಿಶ್. ಭುವಿ ಲೈಟ್ ಹಾಕಲಿ. ಊಟ ಮಾಡಿ ನೋಡಿ ಫ್ರೆಂಡ್ಸ್. ಮುದ್ದೆ, ತಲೆಕಾಲು ಮಾಂಸದ ಸಾಂಬಾರು. ನೀವು ಇದೇ ಥರ ಮಾಡಿ ಹೇಗಿದೆ ಅಂತ ಹೇಳಿ. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ. ರೆಡಿ ಆಯಿತು. ಊಟ ಮಾಡಲಿ. ಊಟ ಮಾಡೋರಿ.